ಪೂಜಿತ ಅಷ್ಟೇನೆ, ಉಪಾಸನಾ ದೇವರಲ್ಲ. ಉಪಾಸನೆಲ್ಲ ದೊಡ್ಡವರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ದೇವೇಂದ್ರ ತೀರ್ಥರು ಒಂದು ದೃಷ್ಟಾಂತವನ್ನು ಹೇಳ್ತಾ ಇದ್ದರು. ಅದು ಹೇಗೆ ಅಂತಂದರೆ, ಶ್ರೀಮದ್ ಆಚಾರ್ಯರ ಒಂದು ವಾಕ್ಯ, ಶಾಸ್ತ್ರ ಇತ್ಯಾದಿಗಳಲ್ಲಿ ಹೇಳಿರ್ತಕ್ಕಂತಹದ್ದನ್ನು, ಶ್ರೀಮದ್ ಆಚಾರ್ಯ ವಾಕ್ಯವನ್ನು ಟೀಕಾಕೃತ್ಪಾದರು ವಿದ್ಯುತ್ ಅಂದರೆ ಯಾವ ಪರಂಪರೆಯಲ್ಲಿ ಬಂದಿರತಕ್ಕಂಥ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲರೂ ಸಹಿತ ಹೇಗೆ ಅಂತಂದರೆ ಅದರ ಒರಿಜಿನಾಲಿಟಿನ ಅವರು ತಿಳ್ಕೊಂಬಿಟ್ಟಿದ್ದಾರಂತೆ. ನಮಗಿನ್ನೂ ಸಹಿತ ಒರಿಜಿನಾಲಿಟಿ ಗೊತ್ತಿಲ್ಲ. ಅದಕ್ಕೆ ನೆನ್ನೆ ದಿವಸ ಚರ್ಚೆ. ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಡೋರು. ಒಬ್ಬ ಗೃಹಸ್ಥ ಸಂಸಾರದ ಸುಖವನ್ನು ಅನುಭವಿಸಲಿಕ್ಕೋಸ್ಕರವಾಗಿಯೇ ನಾನು ಅಂಗಡಿಗೆ ಹೋಗಿ ಒಂದು ಸೆಂಟ್ ಬಾಟಲ್ ತೊಗೊಂಡ್ಬರ್ತಾನೆ, ಪರ್ಫ್ಯೂಮ್. ಒಳ್ಳೆ ಅದೇನೋ ಒಂದು 100 ರೂಪಾಯಿ ಆಗತ್ತೆ. ಅದನ್ನು ಸಣ್ಣ ಮಕ್ಕಳು ಕೊಡ್ತಾರೇನು ಅಂತಂದರೆ, ಈ ಕಾಕ್ರೋಚ್ ಹಿಟ್ ಸ್ಪ್ರೇಯರ್ ಮಾಡ್ತಾರಲ್ಲ, ಹಂಗೆ ಪುಸ್ತಕ 2 ನಿಮಿಷದೊಳಗಡೆಗೆ ಅದನ್ನೆಲ್ಲ ಖಾಲಿ ಮಾಡಿಬಿಡ್ತಾರೆ. ಅದನ್ನು ಕೊಡೋದಿಲ್ಲ. ಏನು ಮಾಡ್ತಾನೆ, ಬೀರುಳು ಹಾಕಿ ಭದ್ರವಾಗಿ ಇಡ್ತಾನೆ. ಇದಾದ ನಂತರದೊಳಗಡೆಗೆ ಆ ಮಗು ಎಷ್ಟೋ ಹಠ ಮಾಡುತ್ತೆ, ಕೊಡೋದಿಲ್ಲ. ನಾವು ಸ್ವಲ್ಪ ಏನೋ ಸ್ಪ್ರೇ ಮಾಡ್ಬೋದು ಅಷ್ಟೇನೆ, ಎಲ್ಲ ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಇಲ್ಲಾಂದ್ರೆ ಕೊಡೋದಿಲ್ಲ ಅದನ್ನು. ಆದರೆ ಆ ಬಾಟ್ಲ್ ಖಾಲಿ ಆಗೋಗ್ಬಿಡ್ತು ಅಂತಂದರೆ ಎದ್ದು ಬಿಸಾಕ್ಬಿಡ್ತಾನೆ. ಇದನ್ನು ಸಣ್ಣ ಮಗು ನೋಡಿರತ್ತಂತೆ, ಅದರೊಳಗಡೆ ಇತ್ತಲ್ಲ ಅವತ್ತಿನ ದಿವಸ ಸೆಂಟು ಅಂತ ಹೇಳಿ, ಅದೇನೋ 1 ವರ್ಷ 2 ವರ್ಷ ಆಗುತ್ತೆ. ಆಮೇಲೆ ತೊಗೊಂಡು ಬಿಸಾಕಿರ್ತಾನೆ ಅವನು. ನೋಡಿ ಅದಕ್ಕೊಂದು 5-6 ಹನಿ ನೀರನ್ನು ಹಾಕಿ ಕುಲ್ಕತ್ತೆ. ಕುಲ್ಕೊಂಡು ಒಂದ್ಸಲಿ ಸ್ಪ್ರೇ ಮಾಡಿಕೊಂಡ್ರೆ ಅದೇ ವಾಸನೆ ಬರುತ್ತೆ. ಆದರೆ ಪರ್ಫ್ಯೂಮ್ ಏನಂತಂದರೆ ಒರಿಜಿನಲ್ ಅಲ್ಲ, ಅದೇನದು, ಅದು ಕಾನ್ಸಂಟ್ರೇಟದು, ಇದು ಡೈಲ್ಯೂಟು. ಆಯಿತಾ? ಹಾಗೆ ನಮ್ಮದು ಇವತ್ತಿನ ದಿವಸ ಆ ಶ್ರೀಮದ್ ಆಚಾರ್ಯರ ವಾಕ್ಯವನ್ನು ತ್ರಿಕುಂಡಿತಾಚಾರ್ಯರು, ಬದನಾಥ ತೀರ್ಥರು, ನರಹರಿ ತೀರ್ಥರು, ಹೀಗೆ ವ್ಯಾಸರಾಜರು, ರಾಯರಂಥ ದೊಡ್ಡ ದೊಡ್ಡ ಜ್ಞಾನಿಗಳು, ರಘುತ್ತಮ ತೀರ್ಥರಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಅದರ ಯಥಾರ್ಥವನ್ನು ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಯಾರೂ ಸಹಿತ ಒಂದು ವಾಗ್ವಾದವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತದ ರಹಸ್ಯವನ್ನು ತಿಳ್ಕೊಳ್ಳದೇ ಇರೋದರಿಂದಲೇ ನಮಗೆ ಇವತ್ತಿನ ದಿವಸ ಅಲ್ಲೇ ಅಜ್ಞಾನದ ಒಂದು ಪರಮಾವಧಿಯಲ್ಲಿ ಇದ್ದೀವಿ. ಆ ಸಂದರ್ಭದಲ್ಲಿ ಹೇಗೆ ಆ ಒಂದು ಸಣ್ಣ ಹುಡುಗ ಆಟ ಆಡ್ತಾರೋ ಆ ರೀತಿಯಲ್ಲಿ ದೊಡ್ಡವರು ಉಪಯೋಗಿಸಿರ್ತಕ್ಕಂಥ ಶಬ್ದಗಳನ್ನು ನಾವು ಇವತ್ತಿನ ದಿವಸ ತಿಳಿದುಕೊಂಡು ಅದರೊಳಗಡೆಗೆ ನಮ್ಮ ಉಪನ್ಯಾಸಾದಿಗಳೇ ಹೊರತು ಒರಿಜಿನಲ್ ಯಾವುದೂ ಇಲ್ಲ. ಅದಕ್ಕೆ ಹೇಳಿದ್ರು ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳಿ. ಇಲ್ಲಿ ಹಾಗೆ ಆ ಶ್ರೀಮದ್ ಆಚಾರ್ಯರು 3 ರೂಪದಲ್ಲಿಯೂ ಸಹಿತ ಆ ಭಗವಂತನ ಸೇವೆಯನ್ನು ಮಧ್ವಾಚಾರ್ಯರು ಮಾಡ್ತಾ ಇದ್ದಾರೆ. ಇದನ್ನು ನೋಡಿದ ತಕ್ಷಣದೊಳಗಡೆಗೇನೆ ಆ ಒಂದು ವಾಯುಸ್ತುತಿಯನ್ನು ರಚನೆಯನ್ನು ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಗುರುಗಳ ಮುಂದೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವ ವ್ಯಕ್ತಿಗಳ ಚರಿತ್ರೆ ಅವರಿಂದಲೇ ಅಂಗೀಕೃತವಾಗಿರತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಲೋಕದಲ್ಲಿ ಕೆಲವು ಮಾತ್ರನೇ, ಎಲ್ಲನೂ ಸಹಿತ ಆಗಲಿಲ್ಲ. ಒಂದು ವಾಯುಸ್ತುತಿ, ತದನಂತರದೊಳಗಡೆ ರಾಯರ ಸ್ತೋತ್ರ. ಅದಾಯ್ತಾ? ಏಕೆಂದರೆ ಸಾಕ್ಷಿ ಹಯಾಸ್ವತ್ರ ಹೀಮುಟ್ ಅಂತ ಹೇಳೋದು. ಇವತ್ತು ಅದಕ್ಕೂ ಸಹಿತ ಅಪವ್ಯಾಖ್ಯಾನ ಮಾಡುವಂಥದ್ದು ಬಂದುಬಿಟ್ಟಿದೆ. ಅಲ್ಲೇ ರಾಯರ ಸ್ನೇಹಿತರು ಒಬ್ಬರು ಇದ್ರಂತೆ, ಹೈಗ್ರೀವಾಚಾರ್ಯರು ಅಂತ ಹೇಳಿ, ಅಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಂತ ಅಪರ್ಣಾಚಾರ್ಯ ಫ್ರೆಂಡು ಬರೋ ಕಾಲಕ್ಕೆ ರಾಯರ ಸ್ತೋತ್ರ ಎಲ್ಲ ಹೇಳ್ಕೊಂಡ್ಬಂದು ವೃಂದಾವನ ಹತ್ರಕ್ಕೆ ಬರೋ ಅಷ್ಟೊಳಗಡೆಗೆ ಅಷ್ಟು ಪೂರ್ತಿ ಮುಗಿಯುತ್ತಂತೆ. ಯೋ ಭಕ್ತ್ಯ ಗುರುರಾಗವಿಂದ ಚರಣದ್ವಂದ್ವ ಸ್ವರನ್ಯಪ್ಪಡೆ ಸ್ತೋತ್ರಂ ದಿವ್ಯವಿಧಂ ಸದಾನ ಅದನ್ನೆಲ್ಲ ಹೇಳಿದ್ರಂತೆ. ಅವಾಗ ಹೈಗ್ರೀವಾಚಾರ್ಯ ಹೇಳಿದ್ರಂತೆ, ಅಪರ್ಣಾಚಾರ್ಯ ನೀವು ಮಾಡಿರೋಂಥ ಸ್ತೋತ್ರಕ್ಕೆ ಅಲ್ಲೇ ಹೈಗ್ರೀವಾಚಾರ್ಯ ಸಾಕ್ಷಿ ಅಂತ. ಇಂತಹ ಅಪವ್ಯಾಖ್ಯಾನಗಳನ್ನು ನಾವು ಪುಸ್ತಕಗಳನ್ನು ಓದ್ತಾ ಇತ್ತು ಅಂದರೆ ಇನ್ನು ಮುಂದೆ ಯಾವ ಸ್ಥಾನಕ್ಕೆ ಹೋಗೋದು ನಾವು ಲೆಕ್ಕ ಹಾಕ್ಕೊಳ್ರಿ. ಅದರಿಂದ ಅಂತಹ ವಾಯುಸ್ತುತಿಯನ್ನು ರಚನೆಯನ್ನು ಮಾಡಿಕೊಂಡು ಶ್ರೀಮದ್ ಆಚಾರ್ಯರ ಮುಂದೆ ಇಡ್ತಾ ಇದ್ದಾರೆ. ನೋಡಿದರಂತೆ, ನೋಡಿದ ಸಂದರ್ಭದೊಳಗಡೆಗೆ ಇದರಲ್ಲಿ ಹರಿಯ ಒಂದು ಸ್ತುತಿಯೇ ಇಲ್ಲವಲ್ಲ. ನೋಡ್ರಿ, ಶ್ರೀಮದ್ ಆಚಾರ್ಯರು ಎಲ್ಲಿಯೂ ಸಹಿತ ತಾರತಮ್ಯವನ್ನು ಬಿಡಲೇ ಇಲ್ಲ. ನೀವು ಏನು ಮಾಡೋದು ಸಹಿತ ಮೊದಲು ಭಗವಂತನನ್ನು, ಲಕ್ಷ್ಮೀದೇವಿಯರನ್ನು, ನಂತರದಲ್ಲಿ ವಾಯುದೇವರನ್ನೇ ಸ್ಮರಣೆ ಮಾಡಬೇಕಾಗಿರತಕ್ಕಂಥದ್ದು. ಅದನ್ನು ಎಲ್ಲೂ ಸಹಿತ ಬಿಡಲೇ ಇಲ್ಲ ಅವರು. ಆ ಸಂದರ್ಭದಲ್ಲಿ ಒಳ್ಳೆಯದಾಯಿತು, ನಂದು ಮಾತ್ರ ಬರೆದಿದ್ದೀರಲ್ಲ, ಗ್ರೇಟ್ ಅಂತ ಹೇಳಲಿಲ್ಲ ಅವರು. ನೋಡ್ರಿ, ಅದಕ್ಕೋಸ್ಕರವಾಗಿಯೇ ಆ ನಖಸ್ತುತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಪಾಂತ್ವಸ್ವಾನ್ ಪುರುಹೂತ ವೈರಿ ಬಲವನ್ ಎಂಬತಕ್ಕಂತಹ ಒಂದು 2 ಶ್ಲೋಕಗಳನ್ನು ಮಾಡಿ ಇದನ್ನು ಸಂಪುಟಾಕಾರವಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೊದಲು ಆ ನಖಸ್ತುತಿಯನ್ನು ಹೇಳಿ, ಮತ್ತೆ ವಾಯುಸ್ತುತಿಯನ್ನು ಹೇಳಿ, ತದನಂತರದಲ್ಲಿ ಮತ್ತೆ ಪುನಃ ನಖಸ್ತುತಿಯನ್ನು ಹೇಳಿದಾಗ ಅದು ಪರಿಪೂರ್ಣವಾಗಿರತಕ್ಕಂತಹ ಹರಿವಾಯುಸ್ತುತಿ ಅಂತ ಹೇಳಿ ಕರೆಸಿಕೊಡ್ತಾ ಇದೆ. ಪೂರ್ಣವಾಗಿರ್ತಕ್ಕಂಥ ಫಲ ಎಂಬತಕ್ಕಂತಹದ್ದು ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದೆ. ಅಂದರೆ ಅವರಿಂದಲೇ ಅಂಗೀಕೃತವಾಗಿರತಕ್ಕಂಥ ಗ್ರಂಥ ಯಾವುದು ಅಂತ ಹೇಳಿದ್ರೆ, ಇನ್ನು ರಾಯರ ವಿಜಯವೂ ಸಹಿತ ಅದೇ ರೀತಿ, ರಾಘವೇಂದ್ರ ವಿಜಯವೂ ಸಹಿತ ಅದೇ ರೀತಿಯಲ್ಲೇ 16 ಸರ್ಗವನ್ನು ರಚನೆ ಮಾಡಿಕೊಂಡು ಬಂದರಂತೆ. ನೋಡ್ರಿ, ಎಂತೆಂತಹ ಒಂದು ಪವಾಡವನ್ನು ತೋರಿಸಿದ್ದಾರೆ ರಾಯರು ಸಹಿತ. 16 ಸರ್ಗವನ್ನು ರಚನೆ ಮಾಡಿಕೊಂಡು ಬಂದು ನಾರಾಯಣಾಚಾರ್ಯ ಅದನ್ನು ಸಮರ್ಪಣೆ ಮಾಡಿದ್ರೆ ವೃಂದಾವನದ ಮುಂದೆ ಎಷ್ಟಿದೆ ಅಂತ ಪ್ರಶ್ನೆ ಮಾಡೋದಂತೆ. 16 ಸರ್ಗ ಇದೆ ಅಂತಂದ್ರಂತೆ. ಅಲ್ಲಪ್ಪ, ಸುಮಧ್ವಿಜಯ ಇರೋದೆಷ್ಟು ಅಂತ ಕೇಳಿದ್ರಂತೆ. ಅದು 16 ಸರ್ಗ, ಇದು 16 ಸರ್ಗ.
ಶ್ರೀಮದ್ ಆಚಾರ್ಯರ ಒಂದು ವಿಜಯವನ್ನು 16 ಸರ್ಗದಲ್ಲಿ ತಿಳಿಸಿದ್ದಾರಲ್ಲ, ಆ ಸಂಖ್ಯೆಯಲ್ಲೂ ಸಹಿತ ಸಮಾನ ಆಗಬಾರದು ಅಂತ ಹೇಳಿ ಕೇವಲ 10 ಸರ್ಗವನ್ನು ಮಾತ್ರ ಉಳಿಸ್ತಾ ಇದ್ದಾರೆ. ಅದರಲ್ಲೇ ಎಷ್ಟು ಮಹಿಮೆಗಳಿದೆ. ಇನ್ನೂ 6 ಸರ್ಗದೊಳಗಡೆಗೆ ಎಷ್ಟಿತ್ತೋ ರಾಯರ ಮಹಿಮೆ ಏನು ಕತ್ತಿರೋ ನಮಗಂತೂ ಗೊತ್ತೇ ಇಲ್ಲ ಅಲ್ಲ. ಈ ರೀತಿಯಲ್ಲಿ